ನಮಸ್ಕಾರ. ಆಡಳಿತ ಪಕ್ಷದ ಈ ನಡೆಯ ಮರ್ಮವೇನು? ಪ್ರತಿಪಕ್ಷ ಕೊಟ್ಟ ಕೌಂಟರ್ ಅರ್ಥವೇನು? ಪವರ್ ಕಾರಿಡಾರ್ನಲ್ಲಿ ನಿಜವಾಗಿ ನಡೆದದ್ದೇನು? ಪ್ರಮುಖ ವಿದ್ಯಮಾನಗಳ ಸಮಗ್ರ ವಿಶ್ಲೇಷಣೆ ಇದು ರಾಜಕೀಯ ಎಳೆಯಾಗಿ. ನಾನು ಸ್ಮಿತಾ ರಂಗನಾಥ್. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮಾಸ್ ಲೀಡರ್ಗಳನ್ನ ಪಟ್ಟದಿಂದ ಕೆಳಗಿಳಿಸಿದ ಪಕ್ಷ ಮುಂದಿನ ಚುನಾವಣೆಯಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದಿಲ್ಲ. ಈ ಮಾತು ಈಗ ಯಾಕೆ ಅಂದ್ರೆ, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ನಡೀತಾ ಇರುವ ಹಾದಿ ಹಾಗೆ ಮುಂದೆ ಏನಾಗಬಹುದು ಅಂತ ಕಾಂಗ್ರೆಸ್ ಪಕ್ಷದ ಮಾಜಿ ಸಚಿವ ಹಾಗೂ ಹಿರಿಯ ಶಾಸಕರೇ ಒಬ್ಬರು ಮಾಡಿರುವ ವ್ಯಾಖ್ಯಾನ. ಈ ವ್ಯಾಖ್ಯಾನವನ್ನ ಅವರು ಸುಮ್ಮನೆ ಮಾಡಿಲ್ಲ, ಬದಲಾಗಿ ಇತಿಹಾಸದ ಸಾಕ್ಷ್ಯಗಳನ್ನ ಮುಂದಿಟ್ಟು ಮಾತನಾಡಿದ್ದಾರೆ. ಹಾಗಾದ್ರೆ ಏನದು ವ್ಯಾಖ್ಯಾನ? ಯಾವ್ದ್ಯಾವುದು ಇತಿಹಾಸದ ಸಾಕ್ಷ್ಯ? ಇತಿಹಾಸದ ಸಾಕ್ಷ್ಯಕ್ಕೂ ಈಗಿನ ಸಂದರ್ಭ ಸನ್ನಿವೇಶಕ್ಕೂ ಸಂಬಂಧ ಇದೆಯಾ? ಇಷ್ಟಕ್ಕೂ ಈ ವ್ಯಾಖ್ಯಾನ ಮಾಡಿದವರಾದ್ರೂ ಯಾರು? ಎಲ್ಲವನ್ನ ನೋಡೋಣ ಎಳೆಯಾಗಿ. ಒಂದು ನಮ್ಮ ಇತಿಹಾಸ ನೋಡ್ಕೊಳ್ಳಪ್ಪ. ಯಾವ್ಯಾವ ಪಕ್ಷದ ಸರ್ಕಾರಗಳು ಬದಲಾವಣೆ ಮಾಡಿದ ನಾಯಕತ್ವನ ಅವೆಲ್ಲ ಮುಂದಿನ ಚುನಾವಣೆ ನೆಲಕ್ಕೆ ಜನನಾಯಕರ ಪದಚ್ಯುತಿಯಿಂದ ಅಧಿಕಾರ ನಾಸ್ತಿ, ಅವಮಾನಿಸಿ ಕೆಳಗಿಳಿಸಿದಾಗ ಜನರೇ ಮಾಡಿದ ಶಾಸ್ತಿ. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಯಾವ ಪಕ್ಷ ಯಾವಾಗೆಲ್ಲ ಮಾಸ್ ಲೀಡರ್ ಎನ್ನಿಸಿಕೊಂಡ ನಾಯಕರನ್ನ ಅಧಿಕಾರದ ಮಧ್ಯದಲ್ಲೇ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ದಾರೋ, ಯಾವ್ಯಾವ ಕಾಲದಲ್ಲೆಲ್ಲ ಸಿಎಂ ಪಟ್ಟದಲ್ಲಿದ್ದವರನ್ನ ಅವಧಿ ಪೂರ್ಣ ಮಾಡುವ ಮುನ್ನ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಿದ್ದಾರೋ, ಅದಾದ ನಂತರ ಬರುವ ಚುನಾವಣೆಯನ್ನ ಆ ಪಕ್ಷ ಸೋತಿರುವ ಇತಿಹಾಸದ ಚರ್ಚೆ ಈಗ ಮುನ್ನೆಲೆಗೆ ಬಂದಿದೆ. ಯಾಕೆ ಈಗ ಈ ಚರ್ಚೆ ಮುನ್ನೆಲೆಗೆ ಬಂದಿದೆ ಅಂದ್ರೆ, ಡಿ.ಕೆ. ಶಿವಕುಮಾರ್ ಅವರು ಎರಡನೇ ಹಂತದ ಸಚಿವ ಸಂಪುಟ ವಿಸ್ತರಣೆ ಮಾಡಿದ ನಂತರ ಸಿದ್ದರಾಮಯ್ಯ ಮುನಿಸಿಕೊಂಡಿದ್ದಾರೆ ಎಂಬುದು ಈ ಚರ್ಚೆಯ ಹಿನ್ನೆಲೆ. ವಿಷಯ ಏನಂದ್ರೆ, ಡಿ.ಕೆ. ಶಿವಕುಮಾರ್ ನೇತೃತ್ವದ ಸರ್ಕಾರದ ಸಚಿವ ಸಂಪುಟ ವಿಸ್ತರಣೆ ಆಗಿದೆ. ಸುಮಾರು 19 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಆದ್ರೆ ಈ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯ ಬರಲಿಲ್ಲ. ಹೀಗೆ ಸಿದ್ದರಾಮಯ್ಯ ಗೈರಾಗಲು ಕಾರಣವೇನು ಅಂದ್ರೆ, ಅಸಮಾಧಾನ ಅನ್ನೋದು ಚರ್ಚೆಯ ಕೇಂದ್ರ ಬಿಂದು. ವಿಸ್ತರಣೆ ವೇಳೆ ಸಿದ್ದರಾಮಯ್ಯನವರು ಬಯಸಿದವರಿಗೆಲ್ಲರಿಗೂ ಸಚಿವ ಸ್ಥಾನ ಸಿಗಲಿಲ್ಲ ಅನ್ನೋದು ಅವರ ಅಸಮಾಧಾನಕ್ಕೆ ಕಾರಣವಾಗಿತ್ತು. ಈ ಅಸಮಾಧಾನದ ಹಿನ್ನೆಲೆಯಲ್ಲೇ ಸಿದ್ದರಾಮಯ್ಯ ಪ್ರಮಾಣ ವಚನ ಕಾರ್ಯಕ್ರಮದಿಂದ ದೂರ ಉಳಿದ್ರು. ಹೀಗೆ ದೂರ ಉಳಿದಿದ್ದಕ್ಕೆ ಸಿದ್ದರಾಮಯ್ಯ ರಾಜಕೀಯ ನಡೆ ಎಷ್ಟು ಮುಖ್ಯ ಅನ್ನೋ ಚರ್ಚೆ ಶುರುವಾಯಿತು. ಅದರ ಭಾಗವಾಗಿ ಮಾಜಿ ಸಚಿವ ಕೆ.ಎನ್. ರಾಜಣ್ಣ ಅವರು ಹೇಳಿದ್ದು, ಮಾಸ್ ಲೀಡರ್ಗಳನ್ನ ಅವಧಿ ಪೂರ್ಣ ಮಾಡುವ ಮೊದಲೇ ಅಧಿಕಾರಾವಧಿಯ ಮಧ್ಯದಲ್ಲೇ ಕೆಳಗಿಳಿಸಿದ ಸರ್ಕಾರ ಮತ್ತೆ ಆರಿಸಿ ಬಂದಿಲ್ಲ ಎಂಬ ಮಾತು. ಒಂದು ನಮ್ಮ ಇತಿಹಾಸ ನೋಡ್ಕೊಳ್ರಪ್ಪ. ನೀವು ಎಲ್ಲೆಲ್ಲಿ 5 ವರ್ಷದ ಟರ್ಮಲ್ಲಿ ತೆಗೆದಿದ್ದಾರೆ, ಯಾವ್ಯಾವ ಪಕ್ಷದ ಸರ್ಕಾರಗಳು ಬದಲಾವಣೆ ಮಾಡಿದ ನಾಯಕತ್ವನ ಅವೆಲ್ಲ ಮುಂದಿನ ಚುನಾವಣೆ ನೆಲಕಚ್ಚಿರೋದು. ನೀವು ಹಿಂದಿಂದ ನೋಡ್ಕೊಂಬನ್ನಿ. ಕರ್ನಾಟಕದ ಇತಿಹಾಸ ನೋಡಿದ್ರೆ, ರಾಜಣ್ಣ ಹೇಳಿದ ಇತಿಹಾಸ 50 ವರ್ಷದ ಹಿಂದೆಯೂ 5 ವರ್ಷದ ಹಿಂದೆಯೂ ಸತ್ಯವೇ. ಈಗ 5 ವರ್ಷದ ಹಿಂದಿನ ಇತಿಹಾಸ ನೋಡೋದಾದ್ರೆ, ಆಗ ಯಡಿಯೂರಪ್ಪನವರ ನೇತೃತ್ವದ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿತ್ತು. 2018ರಲ್ಲಿ ಅಧಿಕಾರಕ್ಕೆ ಬಂದಿದ್ದ ಜೆಡಿಎಸ್ ಬಿಜೆಪಿ ನೇತೃತ್ವದ ಸಮ್ಮಿಶ್ರ ಸರ್ಕಾರವನ್ನ ಆಪರೇಷನ್ ಕಮಲದ ಭಾಗವಾಗಿ ಪತನಗೊಳಿಸಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷದ 17 ಶಾಸಕರ ರಾಜೀನಾಮೆ ಕೊಡಿಸಿ ಯಡಿಯೂರಪ್ಪ ಹರಸಾಹಸ ಮಾಡಿ ಸಿಎಂ ಆದರು. ಆದರೆ ಹಾಗೆ ಸಿಎಂ ಆದ ಮರು ವರ್ಷವೇ ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಪಾಲಿಗೆ ರಾಷ್ಟ್ರೀಯ ಬಿಜೆಪಿಯ ಅಲಿಖಿತ ನಿಯಮವೊಂದು ಅಡ್ಡಿಯಾಗಿತ್ತು. ಅದೇ 75 ವರ್ಷ ದಾಟಿದ ಮೇಲೆ ಮುಖ್ಯಮಂತ್ರಿಯಂತಹ ಪ್ರಮುಖ ಸ್ಥಾನಮಾನಗಳಲ್ಲಿ ಮುಂದುವರಿಯಬಾರದು ಅಂತ ಪ್ರಧಾನಿ ಮೋದಿ ಅಮಿತ್ ಶಾ ಜೋಡಿ ಜಾರಿಗೆ ತಂದ ನಿಯಮ. 2020ರಲ್ಲಿ ಕೋವಿಡ್ ಸಾಂಕ್ರಾಮಿಕದ ಸಮಸ್ಯೆ ತೀವ್ರ ಆಗಿದ್ದರಿಂದ ಯಡಿಯೂರಪ್ಪನವರು ಆ ವರ್ಷ ಸಿಎಂ ಆಗಿ ಮುಂದುವರೆದರು. ಆದರೆ 2021ರ ಜುಲೈ 25ರಂದು ಹೈಕಮಾಂಡ್ ನಿರ್ದೇಶನದಂತೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಯಡಿಯೂರಪ್ಪ ಅದೇ ದಿನ ಬ್ಯಾಂಕೆಟ್ ಹಾಲ್ನಲ್ಲಿ ನಡೆದ ಸಮಾರಂಭದಲ್ಲಿ ಕಣ್ಣೀರಿಟ್ಟರು. ಅದರ ಬೆನ್ನಲ್ಲೇ ಮುಖ್ಯಮಂತ್ರಿ ಆದವರು ಬಸವರಾಜ ಬೊಮ್ಮಾಯಿ. ಯಡಿಯೂರಪ್ಪ ಹಾಗೂ ಹೈಕಮಾಂಡ್ನ ಜಂಟಿ ಆಯ್ಕೆ ಎಂಬಂತೆ ಮುಖ್ಯಮಂತ್ರಿಯಾದ ಬಸವರಾಜ ಬೊಮ್ಮಾಯಿ ಅವರಿಗೆ ಬಿಜೆಪಿ ಹೈಕಮಾಂಡ್ ನಾಯಕರ ಸಂಪೂರ್ಣ ಸಹಕಾರವಿತ್ತು. ಹೀಗಾಗಿ ಯಾವುದೇ ಅಡೆತಡೆಗೆ ಅವಕಾಶ ಇಲ್ಲದಂತೆ 2023ರವರೆಗೂ ಅಧಿಕಾರ ನಡೆಸಿದ್ರು. ಆದರೆ 2023ರ ಚುನಾವಣೆ ವೇಳೆ ಸಿದ್ದರಾಮಯ್ಯ ಹಾಗೂ ಡಿ.ಕೆ. ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಪಡೆ ಯಡಿಯೂರಪ್ಪ ಸಿಎಂ ಪಟ್ಟದಿಂದ ಕೆಳಗಿಳಿಯುವ ವೇಳೆ ಕಣ್ಣೀರಿಟ್ಟಿದ್ದನ್ನ ಪ್ರಚಾರದ ಭಾಗ ಮಾಡಿಕೊಂಡಿತು. 2023ರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಬಂದಾಗ ಯಡಿಯೂರಪ್ಪ ಸಿಎಂ ಪಟ್ಟದಿಂದ ಕೆಳಗಿಳಿಯುವಾಗ ಹರಿಸಿದ್ದ ಕಣ್ಣೀರಿನಲ್ಲಿ ಕೊಚ್ಚಿ ಹೋಗಿತ್ತು. ಆಗ ಬಂದ ಫಲಿತಾಂಶ ಹೇಗಿತ್ತು ಅಂದ್ರೆ,
2023 ವಿಧಾನಸಭಾ ಚುನಾವಣೆ ಫಲಿತಾಂಶ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ 135 ಸ್ಥಾನ ಗೆದ್ರೆ ಬಿಜೆಪಿ ಕೇವಲ 66 ಸ್ಥಾನಕ್ಕೆ ತೃಪ್ತಿ ಪಡಬೇಕಾಯಿತು. ಇನ್ನು ಜೆಡಿಎಸ್ ಕೇವಲ 19 ಸ್ಥಾನಕ್ಕೆ ಕುಸಿದ್ರೆ ಪಕ್ಷೇತರರು 4 ಮಂದಿ ಗೆಲುವು ಸಾಧಿಸಿದ್ರು. ಆಗ ಬಂದ ವಿಶ್ಲೇಷಣೆಗೆ ಅಂದರೆ 2018ರಲ್ಲಿ ಯಡಿಯೂರಪ್ಪ ನೇತೃತ್ವದಲ್ಲಿ 104 ಸ್ಥಾನ ಗೆದ್ದಿದ್ದ ಬಿಜೆಪಿ 66 ಸ್ಥಾನಕ್ಕೆ ಕುಸಿಯಲು ಕಾರಣವೇ ಯಡಿಯೂರಪ್ಪನವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ದು ಎಂಬ ವಿಶ್ಲೇಷಣೆಗಳು ಇದೇ ಹಿನ್ನೆಲೆಯಲ್ಲಿ ಇಂದಿಗೂ ಕೇಳಿಬರುತ್ತಿವೆ. ಯಡಿಯೂರಪ್ಪನವ್ರ ಕಾಲದಲ್ಲಿ ಯಡಿಯೂರಪ್ಪನ ತೆಗೆದ್ರು, ಇವರು ಮಾಡಿದ್ರು, ಸದಾನಂದ ಗೌಡನ್ ತೆಗೆದ್ರು, ಶೆಟ್ರು ಮಾಡಿದ್ರು, ಏನಾಯ್ತು ಮುಂದಕ್ಕೆ? ಹೀಗೆ ಇವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಇತಿಹಾಸ ಅಷ್ಟೇ. ಇದು ತೀರಾ ಇತ್ತೀಚಿನ ಉದಾಹರಣೆ. ಆದರೆ ಕರ್ನಾಟಕದ ಇತಿಹಾಸದಲ್ಲಿ ಇಂತಹ ಇನ್ನೂ ಹಲವು ನಿದರ್ಶನಗಳಿವೆ. ದೇವರಾಜ್ ಅರಸುರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ದು ವೀರೇಂದ್ರ ಪಾಟೀಲ್ರ ಪದಚ್ಯುತಿ ವೇಳೆ ಆದ ಅವಮಾನ, ಬಂಗಾರಪ್ಪನವರ ಸಂಘರ್ಷಮಯ ನಿರ್ಗಮನ, ಹೀಗೆ ಮಾಸ್ ಲೀಡರ್ ಎನ್ನಿಸಿಕೊಂಡವರನ್ನ ಅವಧಿ ಪೂರ್ಣಗೊಳ್ಳುವ ಮೊದಲೇ ಸಿಎಂ ಪಟ್ಟದಿಂದ ಕೆಳಗಿಳಿಸಿದ ರಾಜಕೀಯ ಇತಿಹಾಸ ಈ ಎಳೆ ರಾಜಕೀಯದ ಮುಂದಿನ ಎಳೆ. ರಾಜಣ್ಣ ಅವರು ಅನೇಕ ಬಾರಿ ಫಿಲ್ಟರ್ಲೆಸ್ ಆಗಿ ಅನೇಕ ಪೊಲಿಟಿಕಲ್ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇರ್ತಾರೆ. ಅದರಲ್ಲಿ ಕೆಲವೊಂದು ವಾಸ್ತವಕ್ಕೆ ಹತ್ತಿರ ಅನ್ಸಿದ್ರು ಕೂಡ ಕೆಲವೊಂದಷ್ಟು ಸದ್ಯದ ಸಂದರ್ಭವನ್ನ ಗಮನಿಸಿ ಅವ್ರು ಕೊಟ್ಟಿರುವ ಹೇಳಿಕೆ ಆಗಿರೋದ್ರಿಂದ ಅದ್ರ ಒಳರ್ಥ ಏನಿರಬಹುದು, ಈ ರೀತಿಯ ಸಿಚುಯೇಷನ್ ಏನಾದರೂ ಪಕ್ಷದ ಒಳಗೆ ನಡೀತಾ ಇದ್ವು ಅದರ ಸೂಚನೆ ಅನ್ನೋ ರೀತಿಯಲ್ಲಿ ರಾಜಣ್ಣ ಅವರು ಮಾತನಾಡ್ತಿದ್ದಾರಾ ಅನ್ನೋ ಅನುಮಾನಕ್ಕೂ ಕೂಡ ಅನೇಕ ಬಾರಿ ಸಾಕ್ಷ್ಯವಾಗಿದೆ ರಾಜಣ್ಣ ಅವರ ಹೇಳಿಕೆ. ಇನ್ನನೇಕ ಬಾರಿ ರಾಜಣ್ಣ ಅವರ ಹೇಳಿಕೆಯನ್ನ ಅವರದೇ ಪಕ್ಷದ ನಾಯಕರು ಅಲ್ಲಗಳೆದಿರೋದು, ಪಕ್ಷ ಅವರನ್ನು ಎಲ್ಲಿಟ್ಟಿದೆ ಅನ್ನೋದು ಗೊತ್ತಿದೆ, ಹಾಗಾಗಿ ಅವರ ವೈಯಕ್ತಿಕ ಹೇಳಿಕೆಗಳಿಗೆ ಜಾಸ್ತಿ ರಿಯಾಕ್ಟ್ ಮಾಡೋ ಅವಶ್ಯಕತೆ ಇಲ್ಲ ಅನ್ನೋ ರೀತಿಯ ಹೇಳಿಕೆಗಳು ಕಾಂಗ್ರೆಸ್ ಪಕ್ಷದೇ ನಾಯಕರ ಬಾಯಿಂದ ಹೊರಗೆ ಬಂದಿರೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಆದರೆ ಈಗೇನು ಹೇಳಿದಾರಲ್ಲ, ಮಾಸ್ ಲೀಡರ್ಗಳನ್ನ ಕೆಳಗಿಳಿಸಿದ ನಂತರದಲ್ಲಿ ಬರುವ ಚುನಾವಣೆಯಲ್ಲಿ ಆ ಪಕ್ಷದ ಫಲಿತಾಂಶ ಏನು ಆಗಿರುತ್ತೆ ಅನ್ನೋದಕ್ಕೆ ಹಿಂದಿನ ಉದಾಹರಣೆಗಳನ್ನ ಕೊಟ್ಟು ಸಾಕ್ಷ್ಯಗಳನ್ನ ಕೊಟ್ಟು ಮಾತನಾಡಿರೋದು. ಹಾಗಾದ್ರೆ ನಿಜಾನ 2028ರ ಚುನಾವಣೆ ಹೊತ್ತಿಗೆ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿರುವುದರ ಪರಿಣಾಮ ಕಾಂಗ್ರೆಸ್ ಪಕ್ಷದ ಮೇಲೆ ನಿಜಕ್ಕೂ ಆಗತ್ತಾ ಅನ್ನೋ ಚರ್ಚೆಯನ್ನ ಮತ್ತೊಮ್ಮೆ ಮುನ್ನೆಲೆಗೆ ತಂದಿದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ವೀರೇಂದ್ರ ಒಪ್ಪುಂದ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ಇದೇನು ಹೊಸ ವಿಷಯ ಅಲ್ಲ. ಯಾವಾಗ ಸಿದ್ದರಾಮಯ್ಯನವರು ಅಧಿಕಾರ ಸ್ವೀಕಾರ ಮಾಡಿದ್ರು ಈ ಟರ್ಮ್ನಲ್ಲಿ ಅವರನ್ನ ಬದಲಾಯಿಸಿ ಡಿ.ಕೆ. ಶಿವಕುಮಾರ್ ಅವರಿಗೆ ಅಧಿಕಾರ ಕೊಡಲಾಗತ್ತೆ ಅನ್ನೋ ಚರ್ಚೆ ಪ್ರಾರಂಭವಾಯಿತು. ಆ ದಿನದಿಂದಲೂ ಕೂಡ ಒಂದಲ್ಲ ಒಂದು ಸಂದರ್ಭದಲ್ಲಿ ಈ ಚರ್ಚೆ ಆಗಿದೆ. ಮಾಸ್ ಲೀಡರ್ ಕೆಳಗಿಳಿಸಿದ್ರೆ ಅದ್ರ ಪರಿಣಾಮ ಏನು ಅಂತ ಹೇಳಿ ಯಡಿಯೂರಪ್ಪನವರು ಉದಾಹರಣೆ ತಗೊಂಡೇ ಮಾತನಾಡಿದ್ದಾರೆ ಅನೇಕರು. ಆದ್ರೆ ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ ರಾಜಣ್ಣ ಅನ್ನೋದಿದೆಯಲ್ಲ, ಬಹುಶಃ ಅದು ಇಂಪಾರ್ಟೆಂಟ್ ಆಗುತ್ತಾ? ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಸಿದ್ದರಾಮಯ್ಯನವರ ಗೈರು, ಅದರ ಪ್ರತಿಫಲನ, ಈ ಟೈಮಿಂಗ್ ಅದು ಇಂಪಾರ್ಟೆಂಟ್ ಆಗುತ್ತಾ ಅಂತ ಹೇಳಿ. ಖಂಡಿತ ಸ್ಮಿತಾ, ಕೇವಲ ಸಚಿವ ಸಂಪುಟ ವಿಸ್ತರಣೆಯ ಕಾರ್ಯಕ್ರಮಕ್ಕೆ, ಪ್ರಮಾಣವಚನ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯನವರು ಬರಲಿಲ್ಲ ಅನ್ನೋದಷ್ಟೇ ಅಲ್ಲ, ಅದಕ್ಕೂ ಮೊದಲು ಒಂದು ಸ್ಟೇಟ್ಮೆಂಟ್ ಕೂಡ ಅವ್ರು ಕೊಟ್ಟಿದ್ರು. ಏನಂತ? ಚುನಾವಣಾ ರಾಜಕಾರಣದಿಂದ ನಿವೃತ್ತಿ ಅಂತ. ಈ ಎಲ್ಲ ಹಿನ್ನೆಲೆಯಲ್ಲಿ ನೋಡೋದಾದರೆ ಅದೇ ಕಾರಣಕ್ಕಾಗಿ ಅದರ ಮುಂದುವರೆದ ಭಾಗವಾಗಿ ಕೆ.ಎನ್. ರಾಜಣ್ಣ ಅವರ ಹೇಳಿಕೆ ಬಂದಿದ್ದು ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ. ಆದರೆ ಇಲ್ಲಿ ಎರಡು ಆಯಾಮ ಇದೆ ಸ್ಮಿತಾ. ಒಂದು, 1985ರಿಂದ ಈಚೆ ಇಲ್ಲಿಯವರೆಗೂ ಕರ್ನಾಟಕ ರಾಜಕಾರಣದಲ್ಲಿ ಏನಾಗಿದೆ ಅನ್ನೋದು ಒಂದು ಭಾಗ. ಇನ್ನೊಂದು ಆಯಾಮ ಏನಂದರೆ, ಈಗ ಕೆ.ಎನ್. ರಾಜಣ್ಣ ಹೇಳ್ತಿದ್ದಾರಲ್ಲ, ಆ ಆಯಾಮ ಅದೊಂದು ರೀತಿ ಕ್ಲೀಶೆ ಅನ್ನೋ ರೀತಿಯಲ್ಲಿ ಎಲ್ಲರೂ ಕೂಡ ವಿಶ್ಲೇಷಣೆ ಮಾಡ್ತಿರ್ತಾರೆ. ಮಾಸ್ ಲೀಡರ್ಗಳನ್ನೆಲ್ಲ ಕೆಳಗಿಳಿಸಿದ ಕೂಡಲೇ ಮುಂದೆ ಸರ್ಕಾರ ಮತ್ತೆ ರಿಪೀಟ್ ಆಗಿಲ್ಲ. ಅದಕ್ಕೆ ದೇವರಾಜ್ ಅರಸರ ಉದಾಹರಣೆ ಕೊಡ್ತಾರೆ, ವೀರೇಂದ್ರ ಪಾಟೀಲ್ರ ಉದಾಹರಣೆಯನ್ನು ಕೊಡ್ತಾರೆ, ಯಡಿಯೂರಪ್ಪನವರ ಉದಾಹರಣೆ ಕೊಡ್ತಾರೆ. ನಾವೀಗ ಮೊದಲನೇ ಎಳೆಯಲ್ಲಿ ಯಡಿಯೂರಪ್ಪನವ್ರನ್ನ ಕೆಳಗಿಳಿಸಿದ ನಂತರ ಏನಾಯಿತು 23ರಲ್ಲಿ ಅನ್ನೋದನ್ನು ನಾವು ವಿಶ್ಲೇಷಣೆ ನೋಡಿದ್ದೀವಿ. ಈ ಎರಡನೇ ಭಾಗದಲ್ಲಿ ದೇವರಾಜ್ ಅರಸರದ್ದು, ವೀರೇಂದ್ರ ಪಾಟೀಲ್ರದ್ದು ಹಾಗೂ ಈಗ ಬಂಗಾರಪ್ಪನವ್ರದ್ದು ಕೆಲವರು ಹೇಳ್ತಾರೆ. ಆ ವಿಶ್ಲೇಷಣೆಯೂ ಬರುತ್ತೆ. ಮತ್ತು ಯಡಿಯೂರಪ್ಪನವ್ರನ್ನ 2008ರಿಂದ 13ರ ನಡುವೆ ಮಧ್ಯದಲ್ಲಿ ಅವರು, ಅಂದರೆ ಅದು ಲೋಕಾಯುಕ್ತ ವರದಿಯ ಹಿನ್ನೆಲೆಯಲ್ಲೇ ರಾಜೀನಾಮೆ ಕೊಡಬೇಕಾಗಿ ಬಂತು. ಅದಾದ ನಂತರ ಏನಾಯಿತು ಅನ್ನೋದು ಕೂಡ ವಿಶ್ಲೇಷಣೆ ಬರುತ್ತೆ. ಆದರೆ ಇಲ್ಲಿ ಗಮನಾರ್ಹ ಏನು ಅಂದರೆ, ನಿಜ ಮಾಸ್ ಲೀಡರ್ಗಳನ್ನೆಲ್ಲ ಇಳಿಸಿದಾಗ ಮತ್ತೆ ಆ ಸರ್ಕಾರ ಪುನಃ ಚುನಾಯಿತ ಆಗಿಲ್ಲ. ಆದರೆ ಮಾಸ್ ಲೀಡರ್ ಅನ್ನಿಸ್ಕೊಂಡವ್ರನ್ನ ಮುಂದುವರಿಸಿದಾಗ ಬಂದಿದೆಯಾ, ರಿಪೀಟ್ ಆಗಿದೆಯಾ, ಅದನ್ನು ಕೂಡ ನೋಡಬೇಕಾಗತ್ತೆ. ಹಾಗೆ 85ರಿಂದ ಈಚೆ ನೋಡಿ, 83ರಲ್ಲಿ ರಾಮಕೃಷ್ಣ ಹೆಗ್ಡೆ ಅವರು ಜನತಾ ಪಾರ್ಟಿಯಿಂದ, ಅದು BJPಯ ಬಾಹ್ಯ ಬೆಂಬಲವನ್ನು ಪಡೆದು ಮುಖ್ಯಮಂತ್ರಿ ಆಗ್ತಾರೆ. 85ರಲ್ಲಿ ಅವರು ಸರ್ಕಾರವನ್ನು ಡಿಸಾಲ್ವ್ ಮಾಡಿ ಎಲೆಕ್ಷನ್ಗೆ ಹೋಗ್ತಾರೆ. ಪೂರ್ಣ ಬಹುಮತ ಬರುತ್ತೆ ಅವರಿಗೆ, ರಾಮಕೃಷ್ಣ ಹೆಗ್ಡೆ ಅವರಿಗೆ. ಅಲ್ಲಿಂದ ಇಲ್ಲಿಯವರೆಗೂ ನೀವು ಕರ್ನಾಟಕ ರಾಜಕಾರಣದ ಇತಿಹಾಸವನ್ನು ನೋಡಿದ್ರೆ, ಇವತ್ತು ನಾವು 2026ರಲ್ಲಿದ್ದೀವಿ, ಯಾವ ಸರ್ಕಾರವೂ ರಿಪೀಟ್ ಆಗಿಲ್ಲ. ಅಲ್ಲಿ ಮಾಸ್ ಲೀಡರ್ನ ಮುಂದುವರಿಸಿದ್ರು, ಕೆಳಗಿಳಿಸಿದ್ರು. ಆದರೆ ನೀವು ಅವತ್ತಿನಿಂದ ಇವತ್ತಿನವರೆಗೂ ಯಾವುದೇ ಸರ್ಕಾರ ಮತ್ತೆ ಮರುಚುನಾಯಿತ ಆಗಿಲ್ಲ. ಇದು ಕೂಡ ಇತಿಹಾಸದ ವಾಸ್ತವ ಅನ್ನುವಂಥದ್ದು ನೋಡಿ. ಹಾಗೆ ಈಗ ಯಾರ್ಯಾರನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಬಿಟ್ಟಿದ್ರಲ್ಲ,
ಆಗ ಈಗ SM ಕೃಷ್ಣ ಅವರು ಪೂರ್ಣ ಮಾಡಿದರು ಅವರ ಅವಧಿಯನ್ನು, ಅವ್ರನ್ನೇನು ಕೆಳಗಿಳಿಸಿರಲಿಲ್ಲ. ಹಾಗಂತ ಸರ್ಕಾರ ಮತ್ತೆ ಬಂತ? ಬರಲಿಲ್ಲ. ಅಂದರೆ ನಾವು ಉದಾಹರಣೆ ಕೊಡ್ತಾ ಇರೋದು ನಿಮಗೆ. 2013ರಿಂದ 2018 ನಡುವೆ ಸಿದ್ದರಾಮಯ್ಯನವರು 5 ವರ್ಷ ಪೂರ್ಣಾವಧಿ ಮಾಡಿದರು. ಹಾಗಂತ 2018ರಲ್ಲಿ ಮತ್ತೆ ಚುನಾಯಿತ ಆಯ್ತಾ? ಆಗಲಿಲ್ಲ. ಇದು ಕೂಡ ವಾಸ್ತವದ ಸತ್ಯ. ಆದರೆ ನಿಜ, ವೀರೇಂದ್ರ ಪಾಟೀಲ್ರು 1989ರಲ್ಲಿ 178 ಸೀಟ್ ಪಡೆದಿದ್ದಂಥ ಕಾಂಗ್ರೆಸ್ 94ರಲ್ಲಿ 37ಕ್ಕೆ ಯಾಕೆ ಇಳಿತು? ಅದು ಚರ್ಚೆಯ ಕೇಂದ್ರ ಬಿಂದು ಆಗುತ್ತೆ. ಅಲ್ಲಿ ವೀರೇಂದ್ರ ಪಾಟೀಲ್ರನ್ನ ಕೆಳಗಿಳಿಸಿದ್ದು ಆಗಿತ್ತು, ಬಂಗಾರಪ್ಪನವ್ರನ್ನು ಕೂಡ ಅದೇ ಅವಧಿಯಲ್ಲಿ ಕೆಳಗಿಳಿಸಿದ್ರು. ಅದರ ಒಟ್ಟು ಪರಿಣಾಮ ಅಷ್ಟರ ಮಟ್ಟಿಗೆ ಅಂದರೆ ಕಾಂಗ್ರೆಸ್ ಒಂದು ರೀತಿ ಪಾತಾಳಕ್ಕೆ ಹೋಗ್ಬಿಡ್ತು. ಇತಿಹಾಸದಲ್ಲಿ ಯಾವತ್ತೂ ಕೂಡ ಇವತ್ತಿನ ದಿನಕ್ಕೆ ನಾವು ಮಾತಾಡೋದಾದರೆ 1994ರ ಫಲಿತಾಂಶ ಅವತ್ತಿಗೂ ಇವತ್ತಿಗೂ ನಭೂತೋ ನಭವಿಷ್ಯತಿ. ಇನ್ನು ಮುಂದೇನಾಗುತ್ತೋ ಗೊತ್ತಿಲ್ಲ. ಅಷ್ಟು ಕಡಿಮೆ ಸೀಟ್ ಹಿಂದೆಯೂ ಬಂದಿರಲಿಲ್ಲ ಕಾಂಗ್ರೆಸ್ಗೆ, ಅದಾದ ನಂತರ ಇಲ್ಲಿವರೆಗೂ ಬಂದಿಲ್ಲ, 37 ಸ್ಥಾನಕ್ಕೆ ಇಳಿದಿಲ್ಲ ಅಂಥೇಳಿ. ಸೊ ಆ ಹಿನ್ನೆಲೆಯಲ್ಲಿ ಆ ವಿಶ್ಲೇಷಣೆಯನ್ನು ಮಾಡಲಾಗುತ್ತೆ ಸ್ಮಿತಾ. ಆ ದೃಷ್ಟಿಯಿಂದ ನಾವು ಇದನ್ನು ಗಮನಿಸಬೇಕಾಗುತ್ತೆ. ಆದರೆ ಖಂಡಿತವಾಗಿಯೂ ಈಗ ಸಿದ್ದರಾಮಯ್ಯನವರು ಮುಂದಿಡುವ ಪ್ರತಿ ಹೆಜ್ಜೆಯೂ ಮುಖ್ಯ ಆಗುತ್ತೆ ಅಂತ ಏನು ರಾಜಣ್ಣ ಅವರು ಹೇಳಿದ್ದಾರೆ, ಅದು ತುಂಬ ರೆಲೆವೆಂಟ್ ಆಗುತ್ತೆ. ಯಾಕಂದರೆ ನಿಜ, ಅವರು ಮಾಸ್ ಲೀಡರ್, ನೋ ಡೌಟ್ ಇನ್ ದಟ್. ಅಹಿಂದ ಸಮುದಾಯ ಅದೇ ಅವರ ಏನೋ ಅವ್ರು ಹೇಳ್ಕೊತಾರೆ, ಏನಂತ ಅವರ ಬೆಂಬಲಿಗರು ಹೇಳೋದು, ಅವರ ಅಹಿಂದ ಚಾಂಪಿಯನ್ ಅಂತ ಹೇಳ್ಕೊತಾರೆ ಅವರ ಬೆಂಬಲಿಗರು. ಅವರ ಟ್ರಂಪ್ ಕಾರ್ಡ್ ಅಹಿಂದ ಅಂತ ಹೇಳ್ಕೊತಾರೆ. ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ? ಅವರ ಪುತ್ರನೇ ಈಗ ಸರ್ಕಾರದಲ್ಲಿ ಸಚಿವರಾಗಿದ್ದಾರೆ. ಹೀಗಿರುವ ಕಾಲಘಟ್ಟದಲ್ಲಿ 28ರ ಹೊಣೆಗಾರಿಕೆ ಅವ್ರ ಮೇಲೆ ಇರುತ್ತೋ ಇಲ್ವೋ, ಇವೆಲ್ಲವೂ ಕೂಡ ಅಲ್ಲಿ ಕೌಂಟ್ ಆಗುತ್ತೆ ಸ್ಮಿತಾ. ಈಗ ವೈಯಕ್ತಿಕವಾಗಿ ನೋಡೋದಾದ್ರೆ ಡೋಂಟ್ ನೋ ಎಷ್ಟು ಇದನ್ನ ನಾವು ತುಲನೆ ಮಾಡಿ ಮಾತನಾಡ್ಬೋದು. ರಾಜಣ್ಣ ಅವರು ಇದೇ ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋಗೆ ಹಿಂದೊಮ್ಮೆ ಬಂದಾಗ ಇನ್ನು ಸಿದ್ದರಾಮಯ್ಯನವರೇ ಚೀಫ್ ಮಿನಿಸ್ಟರ್ ಇದ್ರು. ಇನ್ ಕೇಸ್ DK ಶಿವಕುಮಾರ್ ಅವರು CM ಆಗಿಬಿಟ್ರೆ ಕೇವಲ ಪಾರ್ಟಿ ಅಂದರೆ ಚುನಾವಣೆಗಳಲ್ಲಿ ಮಾತ್ರ ಅಲ್ಲ, ಪಕ್ಷಕ್ಕೆ ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಆಗುತ್ತೆ ಅಂದರೆ ಕರ್ನಾಟಕದಾದ್ಯಂತ ಕಾಂಗ್ರೆಸ್ ಕಚೇರಿಗೆ ಬೀಗ ಹಾಕಬೇಕಾಗತ್ತೆ ಅಂದರು. ಅಂದರೆ ಈ ಈಕ್ವೇಷನ್ ಇದೆಯಲ್ಲ, ರಾಜಣ್ಣ ಅವರು ಹಾಗೆ DK ಶಿವಕುಮಾರ್ ಅವರ ಈಕ್ವೇಷನ್, ಇದನ್ನು ನಾವು ಗಮನದಲ್ಲಿ ಇಟ್ಕೊಂಡು ಏನಾದರೂ ಅನಲೈಸ್ ಮಾಡ್ಬೋದಾ? ರಾಜಣ್ಣ ಅವರು ಈ ಹೇಳಿಕೆ, ಬಹುಶಃ DK ಶಿವಕುಮಾರ್ ಅವರು ಮುಂದುವರಿಯೋದು, ಮತ್ತೊಮ್ಮೆ ಪುನರಾಯ್ಕೆ ಆಗೋದು ಅವ್ರ ನೇತೃತ್ವದ ಸರ್ಕಾರ, ಇದು ಇಷ್ಟ ಇಲ್ವೇನೋ ರಾಜಣ್ಣ ಅವ್ರಿಗೆ, ಹಿಂಗೆ ಹೇಳ್ತಿದ್ದಾರಾ? ಕೇವಲ ವೈಯಕ್ತಿಕ ಈ ರ್ಯಾಪೋ ಆಧಾರದ ಮೇಲೆ ಈ ರೀತಿ ಸ್ಟೇಟ್ಮೆಂಟ್ ಬರ್ತಿದೆ ಅಂತ ಹೇಳಿ ಏನಾದರೂ ನಾವು ಗಮನಿಸಬಹುದಾ ಇದನ್ನ ಅಂತ? ರಾಜಣ್ಣ ಅವರ ಹೇಳಿಕೆಗಳನ್ನ ನೀವು ನೋಡ್ತಾ ಬಂದರೆ, ಅವರ ಸರಣಿ ಹೇಳಿಕೆಗಳನ್ನ ನೋಡಿ, ಅವ್ರ ಸಚಿವ ಸ್ಥಾನ ಕಳ್ಕೊಂಡಿದ್ದೆ ಅವರ ಹೇಳಿಕೆಯಿಂದ ಸ್ಮಿತಾ. ಸಚಿವ ಸ್ಥಾನ ಕಳ್ಕೊಂಡಿದ್ದಂದ್ರೆ ಏನು? ವಜಾ ಆಗಿದ್ದು ಯಾವುದು? ಒಂದು ಸ್ಟೇಟ್ಮೆಂಟ್, ಒಂದು ಬೈಟಿಂದ ಅವರ ಸಚಿವ ಸ್ಥಾನ ಹೋಯ್ತು ಅಂತ. ಇದು ಲೆಕ್ಕ ಹಾಕಿ ಅವರ ಹೇಳಿಕೆಗೆ ಎಷ್ಟರ ಮಟ್ಟಿಗೆ ವೆಯ್ಟೇಜ್ ಇರ್ಬೋದು ಅಂತಲೇ ನೀವೇ ಕೌಂಟ್ ಮಾಡಿಬಿಡಿ. ಇವಾಗ ನೆಕ್ಸ್ಟ್ ಪ್ಯಾಕೇಜಲ್ಲಿ ಅವ್ರದ್ದೊಂದು ಬೈಟ್ ಬರುತ್ತೆ. ಏನಂತಾರೆ ಗೊತ್ತಾ ಸ್ಮಿತಾ? ನಿಮ್ಗೆ ಆಶ್ಚರ್ಯ ಆಗ್ಬೋದು. DK ಶಿವಕುಮಾರ್ ಬಹಳ ಒಳ್ಳೆ ಆರ್ಗನೈಸರ್, ಇದು KN ರಾಜಣ್ಣ ಹೇಳೋದು. ಅವ್ರಿಗೆ ಗೊತ್ತಿದೆ ಯಾವ ಸಂದರ್ಭದಲ್ಲಿ ಯಾವ ದಾಳ ಉರುಳಿಸ್ಬೇಕು, ಹೇಗೆ ಉತ್ತರ ಕೊಡಬೇಕು ಅಂತ DK ಶಿವಕುಮಾರ್ ಅವ್ರಿಗೆ ಗೊತ್ತಿದೆ ಅಂತೇಳಿ. ಇದೇ ರಾಜಣ್ಣ ಯಾವ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ ಕಾರಣಕ್ಕಾಗಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರೋದಿಲ್ವೇನೋ ಅನ್ನುವಂಥ ವಿಶ್ಲೇಷಣೆಗೆ ಕಾರಣ ಆಗ್ತಾರೋ ಅವರೇ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಪ್ಯಾಕೇಜಲ್ಲಿ ಅದನ್ನು ಕೂಡ ನಾವು ನೋಡೋಣ ಸ್ಮಿತಾ. ರೈಟ್, ಸಂಪರ್ಕದಲ್ಲಿರಿ ವೀರೇಂದ್ರ, ಅದನ್ನು ಕೂಡ ಗಮನಿಸ್ಬಿಡೋಣ. ಇನ್ನು ಮಾಸ್ ಲೀಡರ್ಗಳನ್ನು ಅವಧಿ ಪೂರ್ಣವಾಗುವ ಮೊದಲೇ ಕೆಳಗೆ ಇಳಿಸಿದ ಪಕ್ಷ ಮುಂದಿನ ಚುನಾವಣೆಯಲ್ಲಿ ಅಧಿಕಾರ ಕಳೆದುಕೊಂಡ ನಿದರ್ಶನದ ಪೈಕಿ 2023ರದ್ದು ತೀರಾ ಇತ್ತೀಚಿನ ಇತಿಹಾಸ. ಆದರೆ ಇದಕ್ಕೂ ಮುನ್ನ ಅಂದರೆ 2008ರಲ್ಲಿ ದಕ್ಷಿಣ ಭಾರತದಲ್ಲೇ ಮೊದಲ ಬಾರಿಗೆ BJP ಅಧಿಕಾರಕ್ಕೆ ಬಂದ ನಂತರ 2013ರಲ್ಲಿ BJP ಅಧಿಕಾರವನ್ನು ಕಳೆದುಕೊಳ್ಳುವ ಮಧ್ಯೆ ಏನೆಲ್ಲ ಆಯಿತು? ಇನ್ನು ಅದಕ್ಕೂ ಹಿಂದೆ ಹೋಗಿ ನೋಡೋದಾದ್ರೆ ದೇವರಾಜ ಅರಸರನ್ನ CM ಸ್ಥಾನದಿಂದ ಕೆಳಗಿಳಿಸಿದ ನಂತರ ವೀರೇಂದ್ರ ಪಾಟೀಲ್ ಅವರ ಪದಚ್ಯುತಿ ವೇಳೆ ಅವ್ರಿಗೆ ಆದ ಅವಮಾನ, ಇನ್ನು ಬಂಗಾರಪ್ಪನವ್ರ ವಿಚಾರ, ಬಂಗಾರಪ್ಪನವರ ಸಂಘರ್ಷಮಯ ನಿರ್ಗಮನ, ಹೀಗೆ ಮಾಸ್ ಲೀಡರ್ ಅನಿಸ್ಕೊಂಡವರನ್ನ ಅವಧಿ ಪೂರ್ಣಗೊಳ್ಳುವ ಮೊದಲೇ CM ಪಟ್ಟದಿಂದ ಕೆಳಗಿಳಿಸಿದ ರಾಜಕೀಯ ಇತಿಹಾಸ, ಇದೆಲ್ಲವನ್ನ ನೋಡೋಣ ಎಳೆ ಎಳೆಯಾಗಿ. ಕರ್ನಾಟಕ ರಾಜಕಾರಣದಲ್ಲಿ ಮಾಸ್ ಲೀಡರ್ ಎನಿಸಿಕೊಂಡವರನ್ನ ಅವಧಿ ಪೂರ್ಣಗೊಳ್ಳುವ ಮುನ್ನವೇ ಇಳಿಸಿದ ಪಕ್ಷ ಮುಂದಿನ ಚುನಾವಣೆ ಸೋತ ಇತಿಹಾಸ ನೆನಪಿಸಿಕೊಂಡ ಮಾಜಿ ಸಚಿವ KN ರಾಜಣ್ಣ ನೆನಪಿನ ಸುರುಳಿಯಿಂದ ಹೊರಬಂದದ್ದು ನೋಡಿ. 2008ರಿಂದ 2013ರ ಮಧ್ಯೆ ಅಧಿಕಾರದಲ್ಲಿದ್ದ BJP ಪಕ್ಷ ಅಂದು ಮುಖ್ಯಮಂತ್ರಿ ಸ್ಥಾನದಿಂದ ಯಡಿಯೂರಪ್ಪ ಅವರನ್ನು ಕೆಳಗಿಳಿಸಿದ ನಂತರ ಅಧಿಕಾರ ಕಳೆದುಕೊಂಡ ಕತೆ. ಯಡಿಯೂರಪ್ಪನವ್ರ ಕಾಲದಲ್ಲಿ ಯಡಿಯೂರಪ್ಪನ ತೆಗೆದ್ರು, ಇವರು ಮಾಡಿದ್ರು, ಸದಾನಂದ ಗೌಡನ್ ತೆಗೆದ್ರು, ಶೆಟ್ರು ಮಾಡಿದ್ರು, ಏನಾಯಿತು ಮುಂದಕ್ಕೆ? ಹೀಗೆ ಇವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಇತಿಹಾಸ ಅಷ್ಟೇ. ಯಡಿಯೂರಪ್ಪನವರ ವಿಚಾರದಲ್ಲಿ ಬಿಜೆಪಿ ಎರಡೆರಡು ಬಾರಿ ಪೆಟ್ಟು ತಿಂದಿದೆ. 2008ರಿಂದ 2013ರ ಅವಧಿಯಲ್ಲಿ ಬಿಜೆಪಿ ಯಡಿಯೂರಪ್ಪ ಅವರನ್ನ ಸಿಎಂ ಪಟ್ಟದಿಂದ ಕೆಳಗಿಳಿಸಿತ್ತು. ಅಕ್ರಮ ಗಣಿಗಾರಿಕೆ ಕುರಿತ ಲೋಕಾಯುಕ್ತ ವರದಿಯ ಹಿನ್ನೆಲೆಯಲ್ಲಿ 2011ರಲ್ಲಿ ಮುಖ್ಯಮಂತ್ರಿ ಸ್ಥಾನದಿಂದ ಯಡಿಯೂರಪ್ಪ ಅವರನ್ನ ಕೆಳಗಿಳಿಸಿದ ನಂತರ ಅವರು ಕರ್ನಾಟಕ ಜನತಾ ಪಕ್ಷವನ್ನು ಕಟ್ಟಿದರು. ಪರಿಣಾಮ 2013ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರವನ್ನು ಕಳೆದುಕೊಂಡು ಕೇವಲ 44 ಸ್ಥಾನವನ್ನು ಗೆಲ್ಲುವುದರೊಂದಿಗೆ 3ನೇ ಸ್ಥಾನಕ್ಕಿಳಿದಿತ್ತು.
2013ರ ಚುನಾವಣಾ ಫಲಿತಾಂಶ. ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಿದ ನಂತರ 2013ರಲ್ಲಿ ಎದುರಾದ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಬಂದಾಗ ಬಿಜೆಪಿಗೆ ದೊಡ್ಡ ಆಘಾತ ಕಾದಿತ್ತು. ಈ ವೇಳೆ ಕಾಂಗ್ರೆಸ್ 122 ಸ್ಥಾನವನ್ನು ಗೆದ್ದರೆ ಜೆಡಿಎಸ್ 40, ಬಿಜೆಪಿ 40, ಕೆಜೆಪಿ 6, ಬಿಎಸ್ಆರ್ 4 ಹಾಗೂ ಪಕ್ಷೇತರರು 12 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿದರು. 2013ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ 122 ಸ್ಥಾನವನ್ನು ಗೆದ್ದು ಮೊದಲನೇ ಸ್ಥಾನದಲ್ಲಿದ್ದರೆ, ಎರಡನೇ ಸ್ಥಾನದಲ್ಲಿದ್ದು ಬಿಜೆಪಿಯಲ್ಲ, ಬದಲಾಗಿ ಜೆಡಿಎಸ್. 40 ಸ್ಥಾನಗಳನ್ನು ಗೆದ್ದಿದ್ದ ಜೆಡಿಎಸ್ ಮತಗಳಿಗೆ ಆಧಾರದಲ್ಲಿ ಬಿಜೆಪಿಯನ್ನು ಹಿಂದಿಕ್ಕಿತ್ತು. ಹೀಗಾಗಿ ಬಿಜೆಪಿ ಕೂಡ 40 ಸ್ಥಾನ ಗೆದ್ದಿದ್ರೂ ಸಹ ಅಧಿಕೃತ ವಿರೋಧ ಪಕ್ಷದ ಸ್ಥಾನವನ್ನ ಸಿಗಲಿಲ್ಲ. ಬಿಜೆಪಿಯಲ್ಲಷ್ಟೇ ಅಲ್ಲ, ಹಿಂದುಳಿದ ವರ್ಗಗಳ ನೇತಾರ ಎನಿಸಿಕೊಂಡಿದ್ದ ಬಂಗಾರಪ್ಪನವರನ್ನ ಕೆಳಗಿಳಿಸಿದ ಕಾಂಗ್ರೆಸ್ ಪಕ್ಷ ಕೂಡ ಇಂಥದ್ದೇ ಸೋಲನ್ನು ಎದುರಿಸಿತ್ತು. ಬಂಗಾರಪ್ಪ ಅಕ್ಷರಶಃ ಕಾಂಗ್ರೆಸ್ ಪಕ್ಷವನ್ನ ಸೋಲಿಸಲೇಬೇಕು ಅಂತ ಹಠತೊಟ್ಟವರಂತೆ ಜಿದ್ದಿಗೆ ಬಿದ್ದು ಕಾಂಗ್ರೆಸ್ ಸೋಲಿಸಿದ ಉದಾಹರಣೆಗಳಿವೆ. ಅದಕ್ಕೂ ಸ್ವಲ್ಪ ಹಿಂದಕ್ಕೆ ಹೋದರೆ ವೀರೇಂದ್ರ ಪಾಟೀಲ್ರದ್ದು ಅದಕ್ಕಿಂತ ದೊಡ್ಡ ಇತಿಹಾಸ. ವೀರೇಂದ್ರ ಪಾಟೀಲ್ರ ನೇತೃತ್ವದಲ್ಲಿ ಕಾಂಗ್ರೆಸ್ 1989ರಲ್ಲಿ ಗೆದ್ದಿದ್ದು 178 ಸ್ಥಾನ. ನೋಡಿ, ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತಿಗೂ ಆ ರೆಕಾರ್ಡ್ನ ಬ್ರೇಕ್ ಮಾಡಲಿಕ್ಕಾಗಿಲ್ಲ. ಯಾಕೆ ನೋಡಿ, ಒಂದೇ ವರ್ಷದೊಳಗೆ ಕೇವಲ 314 ದಿನಕ್ಕೆ ವೀರೇಂದ್ರ ಪಾಟೀಲ್ರನ್ನ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಲಾಗುತ್ತೆ. ಅದು ಹೇಗೆ? ರಾಜೀವ್ ಗಾಂಧಿ ಅವರು ಬೆಂಗಳೂರಿಗೆ ಬಂದು ಏರ್ಪೋರ್ಟಲ್ಲಿ ನಿಂತು ಅನೌನ್ಸ್ ಮಾಡ್ತಾರೆ, ಕಾಂಗ್ರೆಸ್ ಪಕ್ಷ ತನ್ನ ಹೊಸ ಶಾಸಕಾಂಗ ಪಕ್ಷದ ನಾಯಕನ್ನ ಆಯ್ಕೆ ಮಾಡಿಕೊಳ್ಳುತ್ತೆ ಅಂತ. ಅಂದರೆ ಅವರಿಂದ ರಾಜೀನಾಮೆಯನ್ನು ಪಡೆದಿದ್ದಲ್ಲ, ತೆಗೆದುಕೊಂಡಿದ್ದು. ಅದಾದ ನಂತರ ಏನಾಯಿತು? 94ರಲ್ಲಿ 178 ಗೆದ್ದಿದ್ದಂಥ ಕಾಂಗ್ರೆಸ್ ಕೇವಲ 34 ಸ್ಥಾನಕ್ಕೆ ಇಳಿಯುತ್ತೆ. ಅಂದರೆ 3ನೇ ಸ್ಥಾನಕ್ಕೆ. ಮೊದಲನೇ ಸ್ಥಾನದಲ್ಲಿ ಜನತಾದಳ, 2ನೇ ಸ್ಥಾನದಲ್ಲಿ ಬಿಜೆಪಿ, ಕಾಂಗ್ರೆಸ್ 3ನೇ ಸ್ಥಾನಕ್ಕೆ ಇಳಿದಿತ್ತು ಇತಿಹಾಸದಲ್ಲಿ. ಅದು ವೀರೇಂದ್ರ ಪಾಟೀಲ್ರನ್ನ ಕೆಳಗಿಳಿಸಿದಂಥ ಪರಿಣಾಮ. ಇದು ವೀರೇಂದ್ರ ಪಾಟೀಲ್ರನ್ನ ಸಿಎಂ ಪಟ್ಟದಿಂದ ಕೆಳಗಿಳಿಸಿದ ನಂತರ ಕಾಂಗ್ರೆಸ್ ಎದುರಿಸಿದ ಸೋಲು. ವೀರೇಂದ್ರ ಪಾಟೀಲ್ ತೆಗೆದ್ರು, ಆಗ ಬಂಗಾರಪ್ಪನ್ ಮಾಡಿದ್ರು, ಆಮೇಲಿಂದ ಬಂಗಾರಪ್ಪನ್ ತೆಗೆದ್ರು, ವೀರಪ್ಪ ಮೊಯ್ಲಿ ಮಾಡಿದ್ರು. ನೆಕ್ಸ್ಟ್ ಏನಾಯ್ತು? 40 ಸೀಟುಗಳಿತ್ತು, ಹೌದಲ್ವಾ? ಇದೇ ರೀತಿ ಮಾಸ್ ಲೀಡರ್ ಎನಿಸಿಕೊಂಡವರು ಸಿಎಂ ಪಟ್ಟದಿಂದ ಕೆಳಗಿಳಿದ ನಂತರ ಅವರು ಪ್ರತಿನಿಧಿಸುತ್ತಿದ್ದಂತಹ ಪಕ್ಷ ಸೋತ ಉದಾಹರಣೆಗೆ ದೇವರಾಜ್ ಅರಸು ಅವರ ಕಾಲದಲ್ಲೂ ಕರ್ನಾಟಕ ಸಾಕ್ಷಿಯಾಗಿದೆ. 1980ರಲ್ಲಿ ಇಂದಿರಾ ಗಾಂಧಿ ಅವರು ದೇವರಾಜ್ ಅರಸು ಅವರನ್ನ ಮುಖ್ಯಮಂತ್ರಿ ಪಟ್ಟ ತ್ಯಜಿಸುವಂತೆ ಮಾಡಿದ ಪರಿಣಾಮ ದೇವರಾಜ್ ಅರಸು ಆಗ ಕಣ್ಣೀರು ಹಾಕಿ ಕಾಂಗ್ರೆಸ್ ಅನ್ನ ತ್ಯಜಿಸ್ತಾರೆ. ನಂತರ ಕರ್ನಾಟಕ ಕ್ರಾಂತಿರಂಗ ಎಂಬ ಪ್ರಾದೇಶಿಕ ಪಕ್ಷವನ್ನು ಕಟ್ತಾರೆ. ಆದರೆ 1982ರಲ್ಲೇ ದೇವರಾಜ್ ಅರಸರು ನಿಧನರಾಗ್ತಾರೆ. ತದನಂತರ ನಡೆದ 1983ರ ರಾಜ್ಯ ವಿಧಾನಸಭಾ ಚುನಾವಣೆ ವೇಳೆ ಕರ್ನಾಟಕದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಾಂಗ್ರೆಸ್ ಅಧಿಕಾರವನ್ನು ಕಳೆದುಕೊಳ್ಳುತ್ತೆ. ಜನತಾ ಪಕ್ಷದ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಅಂದಿಗೂ ಇಂದಿಗೂ ಬಹುದೊಡ್ಡ ರಾಜಕೀಯವಾಗಿ ಭಿನ್ನ ವಾತಾವರಣವಿದೆ. ಈಗ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಿದ ಪರಿಸ್ಥಿತಿ ಭಿನ್ನವಾಗಿದೆ. 2.5 ವರ್ಷದ ಒಪ್ಪಂದ, ಹೈಕಮಾಂಡ್ ಸಂದೇಶದ ನಂತರ ಹೆಚ್ಚು ಎಳೆದಾಟಕ್ಕೆ ಅವಕಾಶ ಇಲ್ಲದಂತೆ ಅಧಿಕಾರ ಹಸ್ತಾಂತರ, ಇವೆಲ್ಲ ಭಿನ್ನ ಪರಿಸ್ಥಿತಿಗೆ ಸಾಕ್ಷಿಯಾಗಿವೆ. ಜೊತೆಗೆ ಸಾಮಾನ್ಯವಾಗಿ ರಾಜಕೀಯವಾಗಿ ಹಲವು ಬಾರಿ ಲಘು ಹೇಳಿಕೆಗಳ ಕೊಟ್ಟು ವಿವಾದದ ಕೇಂದ್ರ ಬಿಂದುವಾದ KN ರಾಜಣ್ಣನವರ ಈ ಹೇಳಿಕೆ ಇತಿಹಾಸದ ರಾಜಕೀಯ ಚಿತ್ರಣದ ನೆನಪಿನ ಸುರುಳಿ ಬಿಡಿಸಲು ಇಂಬು ನೀಡಿದೆ. ಇದೇ ರಾಜಣ್ಣನವರು ಹೇಳುವ ಪ್ರಕಾರ ಈಗ ಸಿಎಂ ಆಗಿರುವ DK ಶಿವಕುಮಾರ್ ಅವರಿಗೆ ಸಂಘಟನಾ ಶಕ್ತಿ ಇದೆ ಹಾಗೂ ಯಾವ ಸಂದರ್ಭಕ್ಕೆ ಏನು ಮಾಡಬೇಕು ಎಂಬ ಬುದ್ಧಿವಂತಿಕೆ ಇದೆ ಅನ್ನೋದು KN ರಾಜಣ್ಣನವರ ಮಾತು. ಅಲ್ಲ, ಅವರಿಗೆ ನೋಡಿ, ಶಿವಕುಮಾರ್ದು ಕತೆ ಏನಂದರೆ ಒಳ್ಳೆ ಆರ್ಗನೈಸರ್ ಇದ್ದಾರೆ. ಆಮೇಲಿಂದ ಯಾವ ಸಂದರ್ಭಕ್ಕೆ ಏನು ಮಾಡಬೇಕು ಮ್ಯಾನಿಪ್ಯುಲೇಷನ್ ಅಂತ ನಾನು ಹೇಳೋದಿಲ್ಲ. ಆ ಸಂದರ್ಭಕ್ಕೆ ತಕ್ಕಂತೆ ಏನು ಮಾಡಬೇಕಾಗ್ತೋ ಅದನ್ನೆಲ್ಲ ಮಾಡುವಂಥ ಬುದ್ಧಿವಂತಿಕೆ ಇದೆ, ಮಾಡ್ತಾರೆ. ಆದರೆ ಇದೇ ರಾಜನ ಹೇಳುವ ಪ್ರಕಾರ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುನಿಸಿಕೊಂಡಿದ್ದಾರೆ ಎಂಬ ಸಂದೇಶಗಳು ಕೂಡ ಪಕ್ಷದಿಂದ ಅಂತರ ಕಾಯ್ದುಕೊಳ್ಳುವಂತಹ ಹೇಳಿಕೆಗಳು ಸರಣಿಯಾಗಿ ಮುಂದುವರೆದರೆ ಅದರ ದುಷ್ಪರಿಣಾಮ ಪಕ್ಷದ ಮೇಲಾಗುವುದನ್ನು ತಳ್ಳಿ ಹಾಕಲು ಆಗದು ಎಂಬುದು ರಾಜಕಾರಣದ ವಾಸ್ತವ. ಹಾಗೆಂದು ಇತಿಹಾಸದಲ್ಲಿ ಮುಖ್ಯಮಂತ್ರಿ ಆದವರು 5 ವರ್ಷ ಪೂರ್ಣಗೊಳಿಸಿದ ಮಾತ್ರಕ್ಕೆ ಮತ್ತೆ ಅಧಿಕಾರಕ್ಕೆ ಬಂದ ಉದಾಹರಣೆ ಕೂಡ ನಿಮಗೆ ಕಳೆದ 40 ವರ್ಷಗಳಲ್ಲಿ ಸಿಗಲ್ಲ. 1983ರಲ್ಲಿ ಬಿಜೆಪಿ ಬೆಂಬಲವನ್ನು ಪಡೆದು ಜನತಾ ಸರ್ಕಾರದಲ್ಲಿ ಸಿಎಂ ಆಗಿದ್ದ ರಾಮಕೃಷ್ಣ ಹೆಗಡೆ 1985ರಲ್ಲಿ ಸರ್ಕಾರ ವಿಸರ್ಜಿಸಿ ಚುನಾವಣೆಗೆ ಹೋದಾಗ ಅಭೂತಪೂರ್ವ ಜನಾದೇಶ ಪಡೆದು ಮತ್ತೆ ಸಿಎಂ ಆಗಿದ್ರು. ಅದನ್ನು ಬಿಟ್ಟರೆ ಕರ್ನಾಟಕದಲ್ಲಿ ಮತ್ತೆ ಸರ್ಕಾರ ಮರಳಿದ ಇತಿಹಾಸವಿಲ್ಲ. ಹೀಗಾಗಿ ರಾಜಕಾರಣದಲ್ಲಿ ಹೀಗೆ ಆಗುತ್ತೆ ಅಂತ ಯಾವುದನ್ನು ಕೂಡ ಹೇಳಲಾಗುವುದು ಎಂಬುದು ಅಷ್ಟೇ ವಾಸ್ತವ. ಮತ್ತಷ್ಟು ಡೀಟೇಲ್ಸ್ ನನ್ನ ಕಲಿಗೆ ವೀರೇಂದ್ರ ನೀಡ್ತಾ ಹೋಗ್ತಾರೆ. ವೀರೇಂದ್ರ, ಕರ್ನಾಟಕದ ಚುನಾವಣಾ ಇತಿಹಾಸದಲ್ಲಿ ಬೇರೆ ಏನೇ ಫ್ಯಾಕ್ಟರ್ಗಳಿದ್ರೂ ಕೂಡ ಆಡಳಿತಾರೂಢ ಪಕ್ಷ ಮರು ಆಯ್ಕೆ ಆಗೋ ಇತಿಹಾಸ ಬಹಳ ಕಡಿಮೆ ಇದೆ.
ಆ ರೀತಿ ಎಕ್ಸಾಂಪಲ್ಸ್ ಇವಾಗ ಸಿದ್ದರಾಮಯ್ಯನಂತ ಮಾಸ್ ಲೀಡರ್ ಕೆಳಗಿಳಿಸಿದ್ರು ಅನ್ನೋ ಕಾರಣಕ್ಕೋ ಅಥವಾ ಈ ರೀತಿಯ ಒಂದು ಟ್ರ್ಯಾಕ್ ರೆಕಾರ್ಡ್ ಚುನಾವಣಾ ಫಲಿತಾಂಶಕ್ಕಿದೆ ಅಂತಲೋ ಈಗಿನ ಸದ್ಯದ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದ ಕಾರ್ಯವೈಖರಿಯನ್ನ ನೋಡಿಸಿದ್ರೆ ರಾಜಣ್ಣ ಅವರ ಹೇಳಿಕೆ 2028ಕ್ಕೆ ಮರು ಆಯ್ಕೆ ಕಷ್ಟ ಅನ್ನೋದಿದೆಯಲ್ಲ ಅದು ವಾಸ್ತವವಾಗಿ ಎಷ್ಟು ಮಟ್ಟಿಗೆ ನಂಬಲಿಕ್ಕೆ ಹತ್ತಿರವಾಗುತ್ತೆ ಅಥವಾ ಸಾಧ್ಯವಾಗುತ್ತೆ ಅಂತ ನೋಡಿ, ರಾಜಕೀಯ ಪಡಸಾಲೆಯಲ್ಲಿ ಇದೇ ಪ್ರಶ್ನೆ ಬಹಳ ಗಂಭೀರವಾಗಿ ಚರ್ಚೆ ಆಗ್ತಾ ಇದೆ ಸ್ಮಿತಾ. ಏನು ಗೊತ್ತಾ, ನೋಡಿ ಹಿಂದೆ ಎಲ್ಲ ಯಾವಾಗ ಮತ್ತೆ ಅಂದರೆ ಮಾಸ್ ಲೀಡರ್ನ ಕೆಳಗಿಳಿಸಿದ ನಂತರ ಮತ್ತೆ ಚುನಾವಣೆಗೆ ಹೋದ್ರಲ್ಲ, ಆಗ ಯಾರ ಲೀಡರ್ಶಿಪ್ ಇತ್ತು ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಈಗ ನೀವು ಹೇಳಿದ್ರಲ್ಲ ಡಿ ಕೆ ಶಿವಕುಮಾರ್ ಅವ್ರ ಲೀಡರ್ಶಿಪ್ ಇದೆ ಅಂತೇಳಿ. ನೋಡಿ, ದೇವರಾಜ್ ಅರಸರನ್ನ ಕೆಳಗಿಳಿಸಿದ ನಂತರ ಗುಂಡೂರಾಯರನ್ನ ಮುಂದಿಟ್ಕೊಂಡು ಹೋಗಿದ್ದು. ನಿಮಗೆ ಗೊತ್ತು, ಗುಂಡೂರಾಯರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು. ನೀವು ಇಡೀ ರಾಜ್ಯಾದ್ಯಂತ ಲೆಕ್ಕ ಹಾಕಿದರೆ ಅವ್ರ ವೋಟ್ ಶೇರ್ ಎಷ್ಟು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತು. ಹೀಗಿರುವಾಗ ಅವರ ನೇತೃತ್ವದಲ್ಲಿ ಹೋದಿತ್ತಲ್ಲ, ಅಂದರೆ ಇಂದಿರಾ ಗಾಂಧಿ ಅವರು ಆಯ್ಕೆಯಾಗಿ ಅವ್ರು ಬಂದು ಕೂತಿದ್ರು. ಅಂದರೆ ಒಂದು ಮಾಸ್ ಲೀಡರ್ಶಿಪ್ ಅಂತ ಅವ್ರಿಗೆ ಇರಲಿಲ್ಲ. ಅಂದರೆ ರಾಜ್ಯಾದ್ಯಂತ ಒಂದು ದೊಡ್ಡ ಸಮುದಾಯದ ಬೆಂಬಲ ಅವ್ರ ಬೆನ್ನಿಗಿದೆ. ಈಗ ದೇವರಾಜ ಅರಸರಿಗೆ ಹಿಂದುಳಿದ ವರ್ಗಗಳ ಚಾಂಪಿಯನ್ ಅಂತ ಅವ್ರು ಕರೆಸ್ಕೊಂಡಿದ್ರು, ಅವರ ಬೆಂಬಲ ಇತ್ತು. ವೀರೇಂದ್ರ ಪಾಟೀಲರು ಲಿಂಗಾಯತ ಸಮುದಾಯದ, ಪಂಚಮಸಾಲಿ ಲಿಂಗಾಯತ ಸಮುದಾಯದ ಬೆಂಬಲ ಇತ್ತು. ಆ ರೀತಿ ಯಾವುದೇ ದೊಡ್ಡ ಸಮುದಾಯದ ಬೆಂಬಲ ಇರಲಿಲ್ಲ ಅವರಿಗೆ ಅಂತ. ಆ ದೃಷ್ಟಿಯಿಂದ ಆ ಚುನಾವಣೆಗೆ ಸೋಲಾಗಲಿಕ್ಕೆ ಕಾರಣ ಇತ್ತು. ಇನ್ನು ವೀರೇಂದ್ರ ಪಾಟೀಲರನ್ನ ಹಾಗೂ ಬಂಗಾರಪ್ಪನವ್ರನ್ನ ಕೆಳಗಿಳಿಸಿದ ನಂತರ ಯಾರ ನೇತೃತ್ವದಲ್ಲಿ ಹೋದ್ರು ಚುನಾವಣೆಗೆ? ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಆಗಿದ್ದರು. ವೀರಪ್ಪ ಮೊಯ್ಲಿ ಅವರಿಗೆ ಅಂಥ ಮಾಸ್ ಅಪೀಲ್ ಇದ್ದಿತ್ತಾ? ಮಾಸ್ ಲೀಡರ್ ಅವರು, ನೀವು ಯೋಚನೆ ಮಾಡಿ. ಅಂದರೆ ದೊಡ್ಡ ಸಮುದಾಯಗಳ ಬೆಂಬಲ ಇತ್ತಾ? ಇಲ್ಲ. ಯಡಿಯೂರಪ್ಪನವ್ರನ್ನ ಕೆಳಗಿಳಿಸಿದ ನಂತರ 2008ರಿಂದ 2013 ನಡುವೆ ನೋಡಿ ನೀವು, ಮೊದಲು ಸದಾನಂದ ಗೌಡ್ರನ್ನ ಕೂರಿಸ್ತಾರೆ, ಅವ್ರನ್ನ ಕೆಳಗಿಳಿಸ್ತಾರೆ. ಜಗದೀಶ್ ಶೆಟ್ಟರ್ನ ಕೂರಿಸ್ತಾರೆ, ಅವ್ರನ್ನ ಕೆಳಗಿಳಿಸ್ತಾರೆ. ಅದಾದ ನಂತರ ಜಗದೀಶ್ ಶೆಟ್ಟರ್ ಅವರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗ್ತಾರೆ, ಆಯ್ಕೆ ಆಗಲಿಲ್ಲ. ಇನ್ನು 2023ರಲ್ಲೂ ಕೂಡ ಬಸವರಾಜ ಬೊಮ್ಮಾಯಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರು. ಬಸವರಾಜ ಬೊಮ್ಮಾಯಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದು ಒಂದು ಕಡೆ ಯಡಿಯೂರಪ್ಪನವ್ರ ಆಯ್ಕೆಯೂ ಆಗಿತ್ತು, ಹೈಕಮಾಂಡ್ ಆಯ್ಕೆಯೂ ಆಗಿತ್ತು. ಹಾಗೆ ತೆಗೆದುಕೊಳ್ಳೋಣ. ಈಗ ವ್ಯತ್ಯಾಸ ಏನು ಅಂದರೆ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ನ ಆಯ್ಕೆ ಅನ್ನುವ ನಿಟ್ಟಿನಲ್ಲೇ ಬಂದಿರುವಂಥದ್ದು. ಆದರೆ ಇದೇ ರಾಜಣ್ಣ ಅವರು ಹೇಳಿದಾರಲ್ಲ, ಹಿ ಈಸ್ ವೆರಿ ಗುಡ್ ಆರ್ಗನೈಸರ್, ಅವರಿಗೆ ಯಾವ ಸಂದರ್ಭದಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ಬೇಕು, ಹೇಗೆ ಉತ್ತರ ಕೊಡಬೇಕು ಅನ್ನಲಿ ಗೊತ್ತು ಅಂತೇಳಿ. ಅಂದರೆ ಅವ್ರದ್ದೇ ಆದ ಒಂದು ಪೊಲಿಟಿಕಲ್, ಅವ್ರು ಹೇಳ್ತಿರ್ತಾರಲ್ಲ, ನಾನು ರಾಜಕೀಯನ ಚೆಸ್ ಗೇಮ್ ಆಡ್ದಂಗೆ ಆಡ್ತೀನಿ, ಫುಟ್ಬಾಲ್ ಆಡ್ದಂಗೆ ಆಡಲ್ಲ ಅಂಥೇಳಿ. ಆ ಆಟ ಯಾವ ರೀತಿ ಪ್ರತಿಫಲಿಸುತ್ತೆ 2028ರಲ್ಲಿ, ಆ ಪ್ರಶ್ನೆ ಎಲ್ರಿಗೂ ಕೂಡ ಇದೆ. ಡಿ ಕೆ ಶಿವಕುಮಾರ್ ಅನ್ನುವಂಥ ಸಂಘಟನಾ, ಅಂದರೆ ಅವರದ್ದೊಂದು ಏನಿದೆ ಸಂಘಟನೆ ಅನ್ನುವಂಥ ಒಂದು ಛಾತಿ, ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದಕ್ಕೆ ಉತ್ತರ 2028ರಲ್ಲಿ ಸಿಗಬೇಕಾಗಿದೆ. ಆ ದೃಷ್ಟಿಯಿಂದ ನೋಡೋದಾದ್ರೆ ಡೆಫಿನೆಟ್ಲಿ ಒಂದು ಪ್ರಶ್ನೆ ಇದೆ. ಮತ್ತು ನಾನು ಹೇಳಿದ್ನಲ್ಲ, ಈಗ ಸಿದ್ದರಾಮಯ್ಯನವರು ಕಾಂಗ್ರೆಸ್ನಿಂದ ಹೊರಗೋಗಿಲ್ಲ. ಅವರ ಪುತ್ರ ಈಗಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಸಚಿವರಿದ್ದಾರೆ. ಸಿದ್ದರಾಮಯ್ಯನವರು CWC ಮೆಂಬರ್ ಇದ್ದಾರೆ. ಅದೇ ಕಾರಣಕ್ಕಾಗಿ ಅವರ ಮುಂದಿನ ನಡೆ ಅದು ಬಹಳ ಮುಖ್ಯ ಆಗುತ್ತೆ ಅನ್ನುವಂಥದ್ದು. ಆ ದೃಷ್ಟಿಯಿಂದ 2028ರಲ್ಲಿ ಏನಾಗುತ್ತೆ ಇವತ್ತಿಗೆ ಪ್ರಶ್ನೆಯೇ ಸ್ಮಿತಾ.